ನನ್ನ ಹೆಸರು ರಜಿತಾ ಎನ್ ಅಂತ. ನಾನು ಮೈಸೂರು ಡಿಸ್ಟಿಕ್ ಎಚ್.ಡಿ.ಕೋಟೆ ತಾಲೂಕಲ್ಲಿ CDPO ಆಫೀಸಲ್ಲಿ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ತಾಲೂಕಿಗೆ ನಾನು ಏನೋ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಆಸೆ ಇದ್ದಿದ್ದು. ಸೊ ಅದೇ ಥರ ನಾನು ಇಲ್ಲಿಗೆ ಬಂದೆ. ನನಗೆ 90 ಅಂಗನವಾಡಿಗಳು ಏನಿದೆ ಅದಕ್ಕೆ ಎಲ್ಲ ಕಡೆಗೂ ಹೋಗೋದಕ್ಕೆ ನಂಗೆ ತುಂಬ ಕಷ್ಟ. ಅಲ್ಲಿ ಗೊತ್ತೇ ಆಗಲ್ಲ, ಊರಿದೆ ಅಂತಲೇ ಗೊತ್ತಾಗಲ್ಲ. ಸೊ ಅವಾಗ ಏನಾಗೋಗ್ತಿತ್ತು, ಅಲ್ಲಿ ಹೋದರೆ ಫೋನು ಕೂಡ ಕನೆಕ್ಟ್ ಆಗ್ತಿರ್ಲಿಲ್ಲ. 10 ವರ್ಷದಿಂದ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದೆ. ಈಗ ಅಂಗನವಾಡಿಗೆ ಚಾರ್ಜ್ ಸಿಕ್ಕಿ 1.5 ವರ್ಷ. ರಜಿತಾ ಮೇಡಮ್ ಬರೋಕ್ ಮುಂಚೆನೆ ಟ್ರೈನಿಂಗು ಈ ಥರದ್ದು ಎಲ್ಲ ಯಾವ ಥರದ್ದು ಇರಲಿಲ್ಲ. ಆಟ ಸಂಬಂಧ ಹೇಳಿ ಏನೇ ಒಂದು ಸೌಲಭ್ಯ ಥರದ್ದು ಇರಲಿಲ್ಲ. ಇವಾಗ ತುಂಬ ಚೆನ್ನಾಗಿದೆ. ಟ್ರೈನಿಂಗು ಯಾವುದೇ ಬಿದ್ದರೂ ಹೋಗಿ ಅಂತ ಹೇಳ್ತಾರೆ, ಭಾಗವಹಿಸಿ ಎಲ್ಲಕ್ಕೂ ಅಂತ ಹೇಳ್ತಾರೆ. ಈಗ ಮಕ್ಕಳು ಬರೋಕ್ಕೂ ತುಂಬ ಖುಷಿ ಪಡ್ತಾರೆ, ಪೇರೆಂಟ್ಸು ಇಷ್ಟಪಡ್ತಾರೆ. ಇವಾಗ ನಾವು ಮನೆ ಕಟ್ಟುವಾಗ ಯಾವ ಥರ ಬೇಸ್ಮೆಂಟನ್ನ ಚೆನ್ನಾಗಿ ಹಾಕ್ತೀವಿ ಆ ಥರ ಅಂಗನವಾಡಿಲಿ ಎಲ್ಲ ಬೇಸ್ಮೆಂಟ್ ಎಲ್ಲ ಚೆನ್ನಾಗಿ ಹಾಕಿದ್ರೆ ಸ್ಕೂಲ್ಗೆ ಹೋದಾಗಲೂ ಚೆನ್ನಾಗಿ ಇದು ಮಾಡ್ತಾನೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಸೊ ಅದಕ್ಕೆ ಪೇರೆಂಟ್ಸ್ಗಳ ಜೊತೆ ನಾವು ಮಾತಾಡಬೇಕು, ಪಬ್ಲಿಕ್ಸ್ಗಳ ಜೊತೆ ನಾವು ಮಾತಾಡಬೇಕು. ಒಂದು ಹುಡುಗಿ ಮೆಚೂರ್ಡ್ ಆದ್ಲು ಅಂತಂದ ತಕ್ಷಣ ಅವಳನ್ನ ತುಂಬ ಮನೇಲಿ ಇಟ್ಕೊಳ್ಳೋದು ರಿಸ್ಕ್ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಆದಷ್ಟು ಬೇಗ ಮಕ್ಕಳನ್ನ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಸ್ಕೂಲ್ಗಳಿಗೆ ಭೇಟಿ ಮಾಡ್ತಾ ಇದ್ದೀವಿ, ಅಲ್ಲಿ ಬಾಲ್ಯ ವಿವಾಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಈ ಗ್ರಾಮ ಪಂಚಾಯತಿ ಮೀಟಿಂಗ್ಗಳಿಗೆ ಅಂತ ಕರೀತಾರೆ. ಸೊ ಅಲ್ಲಿ ನಾವು ಬಾಲ್ಯ ವಿವಾಹದ ಬಗ್ಗೆ ಒಂದು ಅರಿವನ್ನ ಮೂಡಿಸ್ತಾ ಇರ್ತೀವಿ. ಅದಲ್ಲದೆ ಮದುವೆ ಮಾಡಿರೋರಿಗೆ ಕೇಸ್ ಮಾಡಿಸಿರೋವಂಥದ್ದು 8 ಕೇಸ್ನ ನಾನು ಮಾಡಿದ್ದೀನಿ. ಮನೆ ಭೇಟಿ ಮಾಡಿ ನಿಲ್ಲಿಸಿರೋ ಅಂಥದ್ದು 25-30 ಇದು ಮಾಡಿದ್ದೀನಿ. ಗ್ರಾಮ ಪಂಚಾಯತಿ ಮೆಂಬರ್ಸು, PDOಸ್ರು ಹೀಗೆಲ್ಲ ಹೋಗಿ ನಾವು ಬದಲಾವಣೆಯನ್ನು ತರೋದಕ್ಕೋಸ್ಕರ ಪ್ರಯತ್ನನ ಪಡ್ತಾ ಇದ್ದೀವಿ. ಅದಕ್ಕೆ ನನ್ನ ಒಂದು ಹೋರಾಟ ನಿರಂತರವಾಗಿರುತ್ತೆ.